ನೀನು ಸರ್ಪ್ರೈಸ್ ಲುಕ್ ನೋಡ್ತಿದ್ರೆ ನನಗೆ ಏನು ಅನಿಸ್ತಿದೆ ಗೊತ್ತಾ? ಸಡನ್ ಆಗಿ ನಿನ್ನ ಕರ್ಕೊಂಡು ಹೋಗಿ ಸ್ಪೇಸ್ ಅಲ್ಲಿ ನಿಲ್ಸಿದ್ರೆ ಪ್ಲಾನೆಟ್ಸ್, ಸ್ಟಾರ್ಸ್, ಅಷ್ಟು ಗ್ಯಾಲಕ್ಸಿಗಳನ್ನ ನೋಡಿ ಬೆರಗಿಂದ ಕಣ್ ತುಂಬಿಕೊಳ್ಳೋ ಪುಟ್ಟ ಮಗು ತರ ಕಾಣಿಸ್ತೀಯ. ಸರಿ, ನಾವ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಏನಿದೆಲ್ಲ? ಒಳಗೆ ನಡಿ. ರೌಡಿ ಬೇಬಿ ಹತ್ರ ರೌಡಿಸಂ ಬಿಟ್ಟು ಮಿಸಸ್ ಅಮೂಲ್ಯ ವಸಿಷ್ಠ ಆಗ್ತಿ ಅಂತ ಕೇಳೋ ಟೈಮ್ ಕೊನೆಗೂ ಬಂತು ನೋಡು. ಅಲ್ಲಿ ಅಕ್ಕನ ಬಗ್ಗೆ ಎಲ್ಲ ಸತ್ಯ ವಿಕಿಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ನಾನು ಹುಡುಗಿ ಯಾರು ಅಂತ ಹುಡುಕಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಸರಿ. ಲೇ, ನಮ್ಮ ಹುಡುಗರು ಯಾರಾದರೂ ಆ ಕರಿಷ್ಮಾ ಹಿಲ್ಸ್ ಕಡೆ ಇದ್ದಾರೇನ್ರೋ? ಹಲೋ ಹಲೋ ಹಲೋ. ಹಳೆ ರೌಡಿಗಳ ಹತ್ರ ಮೈ ತುಂಬ ಸಾಲ ಮಾಡ್ಕೊಂಡ್ರೆ ಇದೇ ಆಗೋದು. ಕಾಸಿದ್ರೆ ಕೈಲಾಸ ಬೇಕಾದ್ರೂ ಸಿಗುತ್ತೆ. ವ್ಯವಹಾರ ಚೆನ್ನಾಗಿದ್ದಿದ್ರೆ ಇವತ್ತೇನೋ ಒಂದು ಸಹಾಯ ಆಗಿರೋದು. ಇವಾಗ ಏನು ಮಾಡೋದು? ವಿಕ್ಕಿಗೆ ಫೋನ್ ಮಾಡ್ಬಿಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡಬೇಡ, ಆಮೇಲೆ ಸಿಚುವೇಶನ್ ತುಂಬಾ ಸೀರಿಯಸ್ ಆಗುತ್ತೆ. ಅಪ್ಪ ಬರೋ ಜಾಗದಲ್ಲಿ ಮಗ ಬಂದಿದ್ದಾನೆ, ಜೊತೆಗೆ ಯಾರನ್ನ ಕರ್ಕೊಂಡು ಬಂದಿರೋ ಹಾಗಿದೆ. ಆ ಥರ ಎಲ್ಲ ಏನೂ ಇಲ್ಲ. ಪೊಲೀಸು ಅದು ಇದು ಅಂತ ಹೋದ್ರೆ ನಿಮ್ಮ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ. ಜೊತೆಗೆ ನಿಮ್ಮ ಅಣ್ಣನ ಹೆಸರಿನ ಸಾಮ್ರಾಜ್ಯ ಸುಟ್ಟು ಬೂದಿ ಆಗುತ್ತೆ. ನಾನು ಪೊಲೀಸ್ ಅಂತ ಎಲ್ಲ ಹೋಗಲ್ಲ. ವೆರಿ ಗುಡ್ ಬಾಯ್. ಆದ್ರೆ ನಿನ್ ಮಾತು ನಾನು ಯಾಕೆ ನಂಬಬೇಕು? ನೀನು ಇದ್ರಲ್ಲಿ ಆಟ ತರ್ಬೋದಲ್ವಾ? ಹಲೋ ಹಲೋ. ನಿನ್ನನ್ನು ನಂಬು ಬಿಡು, ಏನು ಬದಲಾಗಲ್ಲ. ಆದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ವಿಷಯ ಗೊತ್ತಿದೆ. ಎಷ್ಟು ಅಂದರೆ ನನಗೆ ಗೊತ್ತಿರೋಷ್ಟು ವಿಷಯ ನಿನಗೂ ಗೊತ್ತಿದೆ. ಏನ್ ವಿಷಯ ಹೇಳು? ಒಂದಲ್ಲ, ತುಂಬ ಇದೆ. ಈಗ ಅದರಲ್ಲಿ ಒಂದೇ ಹೇಳ್ತೀನಿ. ಅದನ್ನು ಹೋಗಿ ನಿಮ್ಮಪ್ಪಂಗೆ ಹೇಳು. ಆಮೇಲೆ ಅವನು ನಾನು ಕೇಳೋದನ್ನೆಲ್ಲ ಕೊಡ್ತಾನೆ. ಅದು ಬಿಡು, ನಿನಗೆ ನಂಬಿಕೆ ಇಲ್ಲ ಅಂದರೆ ಹೇಳು, ನಾನೇ ಹೋಗ್ತೀನಿ. ಇಲ್ಲ, ಹೇಳು. ತುಂಬ ವರ್ಷದಿಂದ ನಿನಗೂ ನಿನ್ನ ತಂಗಿಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಲ್ವಾ? ವೇದಾಂತ ಧ್ರುವನ್ನ ಆಚೆ ಯಾಕೆ ಹಾಕದ ಅಂತ. ಅದು ಕಾರಣ ಏನು ಗೊತ್ತಾ? ಹೇ, ಅದೆಲ್ಲ ನಿನಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಈ ಪ್ರಶ್ನೆ ಕೇಳಿದ್ರೆ ಹೇಗೆ ಮರಿ? ನನಗೆಲ್ಲಾನು ಗೊತ್ತು. ಸರಿ, ನಮ್ಮಣ್ಣ ಹಾಗೆ ಮಾಡೋದಕ್ಕೆ ಏನ್ ಕಾರಣ? ನಿಮ್ಮಮ್ಮ. ಪ್ರೀತಿ ಹೇಳೋದಕ್ಕೆ ಒದ್ದಾಡದೆ ಓಕೆ, ಆದ್ರೆ ಪ್ರೀತಿನ ಅವಳು ಒಪ್ಕೊಂಡ್ಮೇಲೆ ಮದುವೆ ಆಗ್ತಿ ಅಂತ ಕೇಳೋದಕ್ಕೆ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀನಿ? ನಿಜವಾಗ್ಲೂ ಕೇಳ್ಬೇಕಾಗಿರೋದು ಇದು. ಮುಂದೆ ಮದುವೆ ಆಗ್ತೀವಿ ಅಂತ ಅವಳಿಗೂ ಗೊತ್ತಿರುತ್ತೆ.
ಇಷ್ಟು ದಿನದಲ್ಲಿ ನಮ್ಮ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಳ್ಳೋವಂಥ ಕೆಲಸ ನಾನು ಯಾವುದೂ ಮಾಡಿಲ್ಲ. ಮತ್ತೆ ಯಾಕೆ ಮುಜುಗರ ನನಗೆ? ಹೊರಡಣ್ವಾ? ಹೊರಡೋಣ? ಇನ್ನು ಬಂದ್ ಕೆಲಸನೇ ಮುಗ್ದಿಲ್ಲ. ಅಯ್ಯ, ಆಗಿಂದ ನಿಂತಲ್ಲೇ ಕೂತಲ್ಲೇ ಕಳ್ದೋಗ್ತಿದ್ಯಾ, ಅರೆ ಮಾತು ಮಾತ್ರ ಮಾತಾಡ್ತೀನಿ. ಹೇಳೋದಕ್ಕೆ ನನಗೆ ತುಂಬಾನೇ ಇದೆ ಅಮೂಲ್ಯ, ಆದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿ, ಶುರುವಿಂದ ಶುರು ಮಾಡು. ನೋ ಅಮೂಲ್ಯ, ವೆರಿ ಸೀರಿಯಸ್. ನಾನು ಹೇಳ್ತಿರೋ ವಿಚಾರ ಕೂಡ ಸೀರಿಯಸ್. ಮನೆ ಹತ್ರ ವಿಯರ್ಡಾಗಿ ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು ಅಂದ. ಈಗೇನೋ ಹೇಳ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಇವನು ಏನು ಹೇಳಕ್ಕೆ ಹೊರಟಿದ್ದಾನೆ? ಒಂದು ವೇಳೆ ಅವನಿಗೆ ನನ್ನ ಮನಸ್ಸಿನ ಗೊಂದಲ ಅರ್ಥ ಆಗ್ತಾ ಇರ್ಬೋದಾ? ಶಾಕ್ ಆಯ್ತಲ್ಲ, ಆಗ್ಲೇಬೇಕು. ವಾಟ್ ಯು ಮೀನ್? ನಿಮ್ಮಮ್ಮ ಬಿಸ್ನೆಸ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹೊಡೆದಿದ್ದನ್ನ ಧ್ರುವ ಕಂಡಿಡ್ದ. ಆದ್ರೆ ಅದನ್ನ ಯಾವಾಗ ಅವನು ವೇದಾಂತನಿಗೆ ಹೇಳಿದ್ನೋ, ಅವನು ನಮ್ಮ ಅಮ್ಮನ ಬಗ್ಗೆನೇ ಮಾತಾಡ್ತೀನೋ ಅಂತ ಧ್ರುವನ್ನ ಮನೆಯಿಂದ ಆಚೆ ಹಾಕದ. ನಾನ್ಸೆನ್ಸ್ ಎಲ್ಲ ಮಾತಾಡಬೇಡ. ವಾಟ್ ದ ಹೆಲ್ ಮ್ಯಾನ್? ಸ್ವಂತ ಮಗನ್ ಬಿಸ್ನೆಸ್ಗೆ ತಾಯಿ ಯಾಕೆ ಮೋಸ ಮಾಡ್ತಾಳೆ? ನೀನ್ ಹೇಳಿದ್ನೆಲ್ಲ ನಂಬಿಡ್ತೀನಿ ಅಂತ ಅನ್ಕೊಳ್ಬೇಡ. ಐ ಆಮ್ ನಾಟ್ ಅನ್ ಇಡಿಯಟ್. ನೀನು ಇಡಿಯಟ್ ಅಲ್ಲ, ಕಾಮಿಡಿ ಪೀಸ್. ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಇದನ್ನ ನಂಬೋದಿಕ್ಕೆ ಮೊದಲಿಗಿಂತ ಕಷ್ಟ ಆಗ್ತಿದೆ ಅಲ್ವಾ? ನೀನೇ ಯೋಚನೆ ಮಾಡು, ಸ್ವಂತ ಮಗನ್ನ ಯಾರ್ ತಾನೇ ಬೀದಿ ತರಕ್ ಇಷ್ಟಪಡ್ತಾರೆ? ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ಹೋಗಿ ನಿಮ್ಮ ಅಪ್ಪನ ಕೇಳು. ಯಾವ್ದು ಆಗ್ಬಾರ್ದು ಅಂತಿದ್ನು ಅದೇ ಆಗೋಯ್ತು. ಬಡ್ಡಿ ಮಗ ಎಲ್ಲ ಹೇಳ್ಬಿಟ್ಟ. ಏನಾಯ್ತು? ಅರೆ ಓಕೆ ಅಲ್ವಾ? ನಂಗೆ ಏನು ಆಗಿಲ್ಲ. ಬರುವಾಗ್ಲೇ ಹೇಳಿಲ್ವಾ ನಾನು ಆ ಬಿಲ್ಡಿಂಗ್ ಹತ್ರ ಹೋಗಿಲ್ಲ ಅಂತ? ಇದು ಗಟ್ಟಿ ಜೀವ, ಅಷ್ಟು ಬೇಗ ಹೋಗಿ ಹಾಕೊಳ್ಳಲ್ಲ. ಇಂಥ ಮಾತೆಲ್ಲ ಯಾಕೆ ಬೇಕು? ಇಂಥ ಮಾತಾಡಿದ್ರು ಫೀಲ್ ಆಗೋರಿಗೆ ಮಾತ್ರ ಫೀಲ್ ಆಗೋದು. ತಮ್ಗೇನು ವ್ಯತ್ಯಾಸ ಆಗಲ್ವಲ್ಲ? ಸುಮ್ನೆ ಸೆಂಟಿಮೆಂಟ್ ಅದೊಂಥರ ಡ್ರಾಮಾ ಆಡ್ಬೇಡ. ನನ್ಗೇನಾಗುತ್ತೆ ಅಂತ ನೀನೇ ಡಿಸೈಡ್ ಮಾಡ್ತೀಯಾ? ಯಾಕೆ ಲೇಟ್ ಆಯ್ತು? ಅಮ್ಮಂಗೆ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ ಯಾಕೆ ಲೇಟ್ ಆಯ್ತು ಅಂತ? ನನ್ನಮ್ಮ ನನ್ನ ಫೋನು, ಕಾಲ್ ಮಾಡೋದು ಬಿಡೋದು ನನ್ನ ಇಷ್ಟ. ನಿಂಗೇನ್ ಕಷ್ಟ? ಅಮ್ಮ ಟೆನ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ರು. ಇಲ್ಲ ಅಂದಿದ್ರೆ ನಾನೇ ತಲೆ ಕೆಡ್ಸ್ಕೊತೀನಿ. ಗಾಡಿ ಕೆಟ್ಟೋಯ್ತು, ಕೆಟ್ಟು ಕೋಪ ಬಂತು. ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ದೆ, ಆಗ್ಲೇ ಇಲ್ಲ. ಅಕ್ಕನ್ ರಾಣಿ ಅಲ್ವಾ ಅದು, ಅದ್ರ ಬುದ್ಧಿ ಬಿಡಲ್ಲ. ಕೋಪದಲ್ಲಿ ಜಾಡ್ಸ್ ಒಂದ್ ಒದ್ದೆ, ಬ್ಯಾಲೆನ್ಸ್ ತಪ್ಪಿ ಬಿದ್ದೋಯ್ತು. ಆಮೇಲೆ ಅದನ್ನ ಎತ್ತಿ ನಿಲ್ಸೋ ಅಷ್ಟೊತ್ತಿಗೆ ಸುಸ್ತಾಯ್ತು. ಅದೇ ಟೈಮ್ಗೆ ಐಸ್ ಕ್ಯಾಂಡಿ ಅವನು ಗಾಡಿ ತಳ್ಕೊಂಡು ಬರ್ತಾ ಇದ್ದ. ದೇವ್ರೇ ಕಳ್ಸಿದ್ದೇನೆ ಅನ್ಕೊಂಡು ತಿಂದೆ. ಹೊಟ್ಟೆ ತಣ್ಣಗಾಯ್ತು, ತಲೆ ತಂಪಾಯ್ತು.
ಐ ಆಮ್ ಫೈನ್. ರಾಣಿ ತರ ನೀನು ನಿನ್ ಬುದ್ಧಿ ಬಿಡೋದಿಲ್ಲ. ತಿಂಡಿ ಪೋತಿ. ಏನಂದ್ರೆ ಗುಡ್ ನೈಟ್ ಅಂದೆ. ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಏನೋ ಮ್ಯಾಟ್ರ್ ಇದೆ ಅಂತ ಅರ್ಥ. ಏನು ಅಂತ ಕೇಳೋದ್ ಬಿಟ್ಟು ಗುಡ್ ನೈಟ್ ಅಂತೀಯಲ್ಲ. ಹೇಳೋದಾಗಿದ್ರೆ ಇಲ್ಲಿವರೆಗೂ ಬಂದವಳು ಹೇಳಲ್ವಾ? ಈಗ ನಾನು ಕೇಳ್ದೇ ಇದ್ರು ನೀನೇ ಮ್ಯಾಟ್ರ್ ಇದೆ ಅಂತ ಹೇಳ್ದೆ ತಾನೆ. ಈಗೇನು ಕೇಳಲ್ವಾ? ಈಗೇನು ಹೇಳಲ್ವಾ? ಆಯ್ತು ಬಿಡಪ್ಪ, ಹೇಳ್ತೀನಿ. ಅಲ್ಲ, ನಾನು ಸತ್ತೋಗಿದ್ದೀನಿ ಅನ್ಕೊಂಡು ತಲೆ ಕೆಡ್ಸ್ಕೊಂಡು ಎಮೋಷನಲ್ ಆಗಿದ್ಯಲ್ಲ, ಬದುಕಿರುವಾಗ ಯಾಕೆ ನನ್ನ ಜೊತೆ ಜಗಳಾಡ್ತೀಯ? ಹಲೋ ಕ್ಯೂಡಾ, ನಿನ್ನ ಹತ್ರನೇ ಮಾತಾಡ್ತಿರೋದು. ಉತ್ತರ ಹೇಳು. ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ನನಗೆ ನಿನ್ನ ಆನ್ಸರ್ ಬೇಡ. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋ ಬದಲು ನಿನಗೆ ನೀನೇ ಕ್ವೆಶನ್ ಹಾಕೋ, ಅಷ್ಟು ಸಾಕು. ಅಲ್ಲ, ಇವಳು ಕರೆಕ್ಟಾಗಿ ಕೇಳೋದು. ನನ್ಗೆ ಯಾಕೆ ಈ ಥರ ಎಲ್ಲ ಅನಿಸ್ತು? ಇವಳನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ವಾ? ಬಜಾರಿ, ನನಗೀಗ ನೀನೇ ಜಗತ್ತಾಗೋಗಿದ್ಯಾ. ಸಾರಿ. ಒನ್ ಸೆಕೆಂಡ್. ವಿಕ್ಕಿ ಇಲ್ಲಿ ಬರೋದನ್ನ ತಪ್ಪಿಸ್ಬೇಕು. ಅವಿಕ್ರಾಂತ್, ಅಗ್ರಜ, ನಿನ್ಗೊಂದು ವಿಷಯ ಹೇಳ್ಬೇಕು. ಈಗೇನಾ? ನೀ ಎಲ್ಲಿದ್ಯಾ ಹೇಳು, ಈಗಲೇ ಅಲ್ಲಿಗೆ ಬರ್ತೀನಿ. ಇಲ್ಲಿಗ? ಹಾ ಅಗ್ರಜ, ನಾನು ಬರ್ತಾ ಇದ್ದೀನಿ. ಬಾಯ್ ವಿಕ್ರಾಂತ್, ಬಾ. ಭಾವ ಓಕೆನಾ? ಅವನಿಗೇನಾಗಿದೆ? ಆರಾಮಾಗಿದ್ದಾನೆ. ಮತ್ತೆ ನೀನು ಶಾಕಲ್ಲಿ ಇಲ್ಲಿಗ ಅಂತ ಕೇಳ್ತಿದ್ದೆ. ಶಾಕಲ್ಲಿ ಕೇಳಿದ? ಯಾರೋ ತಿನ್ಸೋ ಅವನ ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದ. ಈಗಾಗಲೇ ತಡ ಮಾಡ್ಬಿಟ್ಟಿದ್ದೀನಿ. ಈಗಲೂ ಹೇಳಿಲ್ಲ ಅಂದ್ರೆ ನನ್ನ ಕಡೆಯಿಂದ ತಪ್ಪಾಗ್ಬಿಡುತ್ತೆ. ವಿಕ್ರಾಂತ್ ಬರೋಷ್ಟರೊಳಗೆ ಹೇಳ್ಬಿಡ್ತೀನಿ. ವೇದಾಂತ್, ವೇದಾಂತ್, ನಿನ್ನ ಮನಸ್ಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ಗಳಿದೆ ಅಂತ ನನಗೆ ಗೊತ್ತು. ನೀನು ಅಂತಲ್ಲ, ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ದಟ್ಸ್ ಕಾಮನ್. ನನಗೆ ಹುಡುಗಿರ ಬಗ್ಗೆ ಏನೂ ಗೊತ್ತಿಲ್ಲ. ಅಮ್ಮ ಆದ್ಯ ಬಿಟ್ರೆ ನಾನು ನಿನ್ನ ಹತ್ರನೇ ಜಾಸ್ತಿ ಮಾತಾಡಿರೋದು. ಅದಕ್ಕೆ ನಿಮ್ಮ ಮನಸ್ಸು ಮೂಲೆಯಲ್ಲಿರೋ ಒಂದು ಪ್ರಶ್ನೆ ನನಗೆ ಅರ್ಥನೇ ಆಗಲಿಲ್ಲ. ಬಟ್ ಫಾರ್ಚುನೇಟ್ಲಿ ಲೇಟಾಗಾದರೂ ಅರ್ಥ ಆಯಿತು. ನಿನ್ನ ಮನಸ್ಸಿನ ಮಾತನ್ನ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಮನೇಲಿ ಹೇಗೆ ಪ್ಲಾನ್ ಮಾಡಿದ್ಯೋ ನಾನು ಹಾಗೆ ನನ್ನ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಪರ್ಫೆಕ್ಟ್, ನನ್ನ ಲೈಫ್ ಅಲ್ಟಿಮೇಟ್, ನನ್ನ ಸಕ್ಸಸ್ ಅಮೇಝಿಂಗ್ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ಬಂದಮೇಲೆ ನನಗೆ ಅರ್ಥ ಆಗಿತ್ತು ನನ್ನ ಬದುಕಲು ಏನೋ ಕೊರತೆ ಇದೆ ಅಂತ. ನನ್ನನ್ನು ಯಾರೂ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ನೀನು ಬಂದಮೇಲೆ ನನಗೆ ಅರ್ಥ ಆಯಿತು ನನ್ನನ್ನು ಕಂಪ್ಲೀಟಾಗಿ ಯಾರು ಒಪ್ಕೊಳ್ಳೋದು ಬೇಕಾಗಿಲ್ಲ, ನನ್ನನ್ನು ಯಾರಾದರೂ ಕಂಪ್ಲೀಟ್ ಮಾಡಬೇಕಾಗಿದೆ ಅಂತ. ಅದನ್ನು ನೀನು ಮಾಡಿದ್ಯಾ ಮೂಲ್ಯ. ಅದಕ್ಕೆ ಇರಬೇಕು. ನೀನು ಬಂದಾಗಿದ್ದ ನನ್ನ ಲೈಫ್ ಪ್ರತಿ ಕ್ಷಣನೂ ಹೊಳಿತಿದೆ. ಎವ್ರಿ ಸೆಕೆಂಡ್ ನನಗೆ ಪ್ರೆಷಿಯಸ್ ಅನ್ನಿಸ್ತಿದೆ. ಆ ಥರದ ಪ್ರೆಷಿಯಸ್ ಮೂಮೆಂಟ್ಸ್ ನನಗೆ ಯಾವಾಗಲೂ ಬೇಕು ಅಮೂಲ್ಯ. ಅದು ನನಗೆ ಸಿಗಬೇಕು ಅಂದರೆ ಎವ್ರಿ ಸೆಕೆಂಡ್ ನೀನು ನನ್ನ ಜೊತೆ ಇರಬೇಕು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಜೀವನದ ಯಾವುದೇ ಕ್ಷಣನೂ ನಾನು ನಿನ್ನ ಬಿಟ್ಟಿರೋದಕ್ಕೆ ಇಷ್ಟಪಡೋದಿಲ್ಲ.
ಅಗ್ರಜ 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 ವಿಕ್ರಾಂತ್, ವಿಕ್ಕಿ ವಿಕ್ರಾಂತ್, ಅಗ್ರಜನ ಹತ್ರ ಮೊದಲು ಈ ವಿಷಯ ಮಾತಾಡಬೇಕು. ವಿಕ್ರಾಂತ್ ವಿಕ್ರಾಂತ್ ವಿಕ್ರಾಂತ್, ಈಗೇನಾ? ಇಲ್ಲಿಗ? ಫೈನ್ ವಿಕ್ರಾಂತ್, ಬಾ. ಇಲ್ಲಿಗೆ ಬರ್ತಾ ಇದ್ದಾನ? ಅಗ್ರಜ ವಿಕ್ಕಿ ವಿಕ್ರಾಂತ್, ಸಾರಿ ಅಲ್ಮಯ್ಯ. ವಿಕ್ರಾಂತ್, ವಿಕ್ರಾಂತ್, ಬೇಕಪ್ ವಿಕ್ರಾಂತ್, 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 ಈ ಕಡೆ ಬನ್ನಿ. ಬನ್ನಿ ವಿಕ್ರಾಂತ್, ಬನ್ನಿ ಸರ್. ವಿಕ್ರಾಂತ್, ಬೇಕಪ್ ವಿಕ್ರಾಂತ್, ಬೇಕಪ್ ವಿಕ್ರಾಂತ್, 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 ನೀವು ಇಲ್ಲೇರಿ. ವಿಕ್ರಾಂತ್, ವಿಕ್ರಾಂತ್.